ಕೆಲವರ ದೃಷ್ಟಿಯಲ್ಲಿ ಬದುಕೆಂದರೆ ಒಂದು ಹಾರಾಟ, ಗುರಿಯಿಲ್ಲದ ಚೆಲ್ಲಾಟ. ಈ ಭೂಮಿಗೆ ಬಂದಾಗಿದೆ, ಹೋಗುವುದಂತೂ ಇದ್ದೇ ಇದೆ. ಅಂದ ಮೇಲೆ ಈ 4 ದಿನದ ಬಾಳಿನಲ್ಲಿ ತಲೆಕೆಡಿಸಿಕೊಳ್ಳುವುದರಲ್ಲಿ ಅರ್ಥವೇನಿದೆ? ಇದ್ದಷ್ಟು ದಿನ ಮನಸ್ಸಿಗೆ ಇಷ್ಟವಾದಂತೆ ಜೀವಿಸೋಣ, ಹಾಯಾಗಿ ಬಾಳೋಣ. ಏನನ್ನೂ ಸಾಧಿಸಬೇಕಾಗಿದೆ, ಯಾವ ಪುರುಷಾರ್ಥಕ್ಕೆ ಶ್ರಮಪಟ್ಟು ಸಾರ್ಥಕ ಜೀವನವನ್ನು ನಡೆಸಬೇಕಾಗಿದೆ ಎಂದೆಲ್ಲ ಸಿದ್ಧಾಂತಗಳು ಅಂತರಾಳದಲ್ಲಿ ಮನೆ ಮಾಡಿರುತ್ತದೆ. ಇಂತಹವರು ಬದುಕಿಗೆ ಬೆಲೆ ಕಟ್ಟದವರು, ಬದುಕಿನ ಬೆಲೆಯನ್ನು ಅರಿಯದವರು, ಜೀವನವನ್ನ ಲಘುವಾಗಿ ಕಂಡವರು. ಇಂತಹವರಿಂದ ಯಾವುದೇ ಸಾಧನೆಗಳು ಅಸಾಧ್ಯ. ಇಂಥವರು ಯಾವುದೇ ಶಿಸ್ತು ಮೌಲ್ಯಗಳಿಲ್ಲದೆ, ಕರ್ತವ್ಯ ಜವಾಬ್ದಾರಿಗಳಿಲ್ಲದೆ ತಮ್ಮ ಸುಖವನ್ನಷ್ಟೇ ಗುರಿಯಾಗಿಸಿಕೊಂಡು ಬಾಳಿ ಬದುಕುವವರು, ಬದುಕಿ ಮರೆಯಾಗುವವರು. ಇನ್ನೂ ಕೆಲವರ ದೃಷ್ಟಿಯಲ್ಲಿ ಬದುಕೆಂದರೆ ಒಂದು ನಿರಂತರವಾದ ಹೋರಾಟವೆಂಬ ಕಲ್ಪನೆ. ಇಂತಹವರು ಬದುಕಲು ಆರಂಭಿಸಿದ ಮೊದಲ ದಿನದಿಂದ ಕೊನೆ ಗಳಿಗೆವರೆಗೂ ಬದುಕನ್ನು ಒಂದು ಸವಾಲು ಎಂದು ಪರಿಗಣಿಸಿ ಹೋರಾಟವಾಗಿ ಸ್ವೀಕರಿಸಿದವರು. ಇಂತಹವರು ತಮ್ಮ ಜೀವನದ ಎಲ್ಲಾ ಹಂತಗಳಲ್ಲೂ ಹೋರಾಟ ಮಾಡುತ್ತಲೇ ಇರುತ್ತಾರೆ. ಇಂತಹವರಿಗೆ ವಿಶ್ರಾಂತಿ ಇಲ್ಲ, ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. ಒಂದಿದ್ದರೆ ಇನ್ನೊಂದು ಬೇಕೆಂಬ ಆಸೆ, ಅದು ಸಿಕ್ಕಾಗ ಬೇರೊಂದರ ಆಸೆ. ಅದನ್ನು ಪೂರೈಸುವವರೆಗೆ ಇವರದು ಹೋರಾಟ. ಇರುವುದರಲ್ಲಿ ಸಂತಸವಿಲ್ಲ, ಸಿಗದಿರುವುದರ ಬಗ್ಗೆಯೇ ಚಿಂತೆ, ಹೋರಾಟ. ಒಂದಾದ ಮೇಲೆ ಇನ್ನೊಂದರ ಗುರಿ, ಹೀಗೆ ಮುಗಿಯದ ಗುರಿಗಳನ್ನು ಮುಟ್ಟುವ ತನಕ ಒಂದೊಂದು ಹೋರಾಟ. ಈ ಹೋರಾಟದ ಪ್ರತಿಕ್ರಿಯೆಯಲ್ಲಿ ಇಂತಹವರಿಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮಾನಸಿಕ ಶಾಂತಿ ಇಲ್ಲ, ಸಂತೋಷವಿಲ್ಲ. ಅವರಿಗೆ ಮಾತ್ರವಲ್ಲ, ಇವರ ಜೊತೆ ಬಾಳುವವರಿಗೂ, ಅವರ ಸಂಪರ್ಕವನ್ನಿಟ್ಟುಕೊಂಡವರಿಗೂ ಇವರುಗಳು ತಮ್ಮ ಹೋರಾಟದ ಬಿಸಿಯನ್ನು ತಟ್ಟಿಸುತ್ತಾರೆ. ಲಕ್ಷಾಧೀಶನಿಗೆ ಕೋಟ್ಯಾಧೀಶನಾಗಬೇಕೆಂಬ ಆಸೆ, ಕೋಟ್ಯಾಧೀಶನಿಗೆ ಇನ್ನಷ್ಟು ಕೋಟಿಗಳನ್ನು ಕೂಡಿ ಹಾಕುವ ಆಸೆ, ಕೆಲವರಿಗೆ ಅಧಿಕಾರದ ಆಸೆ, ಇನ್ನು ಕೆಲವರಿಗೆ ಪ್ರಚಾರದ ಅಥವಾ ಹೆಸರು ಗಳಿಸುವ ಆಸೆ. ಇಂತಹ ಹೋರಾಟಗಾರರಿಗೆ ತಾವು ಬಯಸಿದ್ದನ್ನು ಪಡೆದುಕೊಂಡ ನಂತರವೂ ಮುಂದೆ ಹೇಗೆ ಸುಖವಾಗಿರಬೇಕು ಎಂಬುದರ ಬಗ್ಗೆ ಪರಿಜ್ಞಾನವಿರುವುದಿಲ್ಲ. ಹೀಗಾಗಿ ತಮ್ಮ ಹೋರಾಟದ ಫಲಾನುಭವಿಗಳು ಇವರೇ ಆಗೋದಿಲ್ಲ. ಇಂತಹವರು ಹೋರಾಟ ಮಾಡುತ್ತಾ ಮಾಡುತ್ತಾ ಒಂದು ದಿನ ಈ ಜಗತ್ತಿನಿಂದ ಮರೆಯಾಗ್ತಾರೆ. ಬದುಕಿನಲ್ಲಿ ಮೇಲೆ ಬರಲು ಪ್ರಾಮಾಣಿಕವಾದ ಪರಿಶ್ರಮಗಳು ಅತ್ಯವಶ್ಯಕವಾದರೂ ಬಾಳನ್ನೇ ಒಂದು ನಿರಂತರವಾದ ಹೋರಾಟವೆಂದು ಪರಿವರ್ತಿಸಿಕೊಂಡರೆ ನೆಮ್ಮದಿ ಸಿಗಲಾರದು. ಹೋರಾಟಕ್ಕೂ ಒಂದು ಇತಿಮಿತಿ ಇರಲಿ, ರೂಪರೇಷೆ ಇರಲಿ. ನಮ್ಮ ಸುಖ ಸಂತೋಷಗಳನ್ನೇ ಬಲಿ ತೆಗೆದುಕೊಳ್ಳುವ ಹೋರಾಟದಿಂದ ಏನು ಪ್ರಯೋಜನ? ಇತರರಿಗೂ ಸುಖ ಸಂತೋಷಗಳನ್ನು ನೀಡದ ನಮ್ಮ ಹೋರಾಟದ ಬದುಕಿನಿಂದ ಏನು ಪ್ರಯೋಜನವಿದೆ? ಬದುಕೆಂಬುದು ಒಂದು ಹೋರಾಟವೂ ಅಲ್ಲ, ಹಾರಾಟವೂ ಅಲ್ಲ. ಅದು ಸಂತಸದ, ಸಾರ್ಥಕತೆಯ ಬಾಳನ್ನು ಬಾಳಲು ಭಗವಂತನಿಂದ ಒಂದು ಆಟ, ಸುಂದರವಾದ ಸದಾವಕಾಶ. ನಮ್ಮ ಬದುಕು ಇರುವುದು ಬದುಕುವುದಕ್ಕೆ ಹೊರತು ಬಳಲುವುದಕ್ಕಲ್ಲ, ಸಂತೋಷವಾಗಿರುವುದಕ್ಕೆ ಹೊರತು ಸಂಕಟ ಪಡುವುದಕ್ಕಲ್ಲ. ಬದುಕು ಇರುವುದು ಸವಿಯುವುದಕ್ಕೆ ಹೊರತು ಸವೆಸಲು ಅಲ್ಲ. ನಮಸ್ಕಾರ.